ಸೂರ್ಯ ದಗದಗ ಉರಿತಾ ಇದ್ದಾನೆ. ಇನ್ನೊಂದು ಕಡೆ ಯುದ್ಧ ಭೀತಿ. ಆ ಟ್ರಂಪ್ ಇದಕ್ಕೆ ಬಂತ ಅಂತಂದರೆ ಯಾರನ್ನೋ ಸಾಯಿಸಕ್ಕೆ ಬಂದ ಅಂತೇಳಿ ಯಮದೂತನಾಗಿ ಬರೋಂಥ ವಾತಾವರಣ ಇಡೀ ಪ್ರಪಂಚನ ಯುದ್ಧ ಭೀತಿ ಮತ್ತು ಹವಾಮಾನ ವೈಪರೀತ್ಯ ದಗದಗಿಸಿ ಸುಡ್ತಾ ಇದೆ. ಒಬ್ಬ ದೇಶದ ಪ್ರಧಾನಮಂತ್ರಿನೋ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಮ್ಮ ಒಂದು ಸಣ್ಣ ಪರಿಚಯ ಕಾಸ್ಟ್ ಕೆಮಿಸ್ಟ್ರಿ ಯಾವ ರೀತಿಯಾಗಿ ಜೋಡಿಸ್ತದೆ ಅಂತ ಸಿಂಪಲ್ ಕೆಮಿಸ್ಟ್ರಿನ ಬಿಡಿಸ್ತಾ ಹೋಗ್ತಾರೆ. ಕಾಸ್ಟ್ ಕೆಮಿಸ್ಟ್ರಿ ಬಗ್ಗೆ ಡೆಫಿನಿಷನ್ಗಳಾಗಲಿ ಅಥವಾ ಕೆಲವು ಡೆಫಿನಿಷನ್ಸ್ಗಳು ಬೇಕಾಗ್ತವೆ. ಡೆಫಿನಿಷನ್ಸು, ಕ್ಯಾರೆಕ್ಟರಿಸ್ಟಿಕ್ಸು, ಮೆರಿಟು, ಡಿಮೆರಿಟ್ಸು ಈ ಥರ ಬರೆದ್ರೆ ಒಳ್ಳೆಯ ಪುಸ್ತಕ ಅಂತ ತಿಳ್ಕೊತಾರೆ. ಗಾಂಧಿವಾದವನ್ನು ಇಟ್ಕೊಂಡು, ಲೋಹಿಯಾವಾದವನ್ನು ಇಟ್ಕೊಂಡು ಗುಂಪುಗಳಾಗಿ ವಿಶ್ವವಿದ್ಯಾನಿಲಯಗಳನ್ನು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು ಶಿಫ್ಟಿಂಗ್ ಆಗುವಾಗ ಈ ಥರದ ಪುಸ್ತಕಗಳು ಬರ್ತಾ ಇರುವಂಥದ್ದು ಇದು ತುಂಬ ಮುಖ್ಯ. ಈ ಪುಸ್ತಕ ಭಾಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೀನಿ. ಆ ಸಂತೋಷದಿಂದ ಯಾಕೆ ಬಿಡುಗಡೆ ಮಾಡ್ತಿದ್ದೆ ಅಂತಂದರೆ, ನಾನು ಲಕ್ಷ್ಮೀಪತಿಯವರ ಮಾತುಗಳನ್ನು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೇಳಿದಾಗ ಅವರಿಗೆ ಒಂದೇ ಒಂದು ಒತ್ತಾಯ ಮಾಡ್ತಿದ್ದೆ, ಈ ಲೇಖನ ಮಾಡಿ ಇದನ್ನು ಪುಸ್ತಕವಾಗಿ ಮಾಡಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೆ. ಆ ಒತ್ತಾಯಪೂರ್ವಕವಾದ ಮಾತಿಗೆ ಕಟ್ಟುಬಿದ್ದೋ ಅಥವಾ ಅವರ ಸ್ನೇಹಿತರ ವಿದ್ಯಾರ್ಥಿಗಳ ಮಾತಿಗೆ ಕಟ್ಟುಬಿದ್ದೋ ಇವತ್ತು ಆ ಪುಸ್ತಕನ ನನ್ನಿಂದನೇ ಬಿಡುಗಡೆ ಮಾಡಿಸಿರೋದು ನನಗೆ ಅತೀವ ಸಂತೋಷ ಆಗಿದೆ. ಅದರಿಂದ ಪುಸ್ತಕನ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದ ಕವರ್ ಪೇಜು ಪ್ರದೀಪ್ ಅವರು ಮಾತಾಡ್ದಂಗೆ ಭಾಳ ಅದ್ಭುತವಾಗಿದೆ. ಅದರಲ್ಲಿ 2-3 ವ್ಯಕ್ತಿಗಳನ್ನು ಬಿಟ್ಟರೆ ಉಳಿದವರೆಲ್ಲ ನಾವು ಇಷ್ಟಪಡೋಂಥ ವ್ಯಕ್ತಿಗಳು. ಒಂದು ಕಡೆ ಹೋದ ವಾರ ಹವಾಮಾನ ಮುನ್ಸೂಚನೆ ಹೇಳ್ತಾಯಿದ್ರು 19ನೇ ತಾರೀಕಿಂದ ನಾವು ಮೇ 30ನೇ ತಾರೀಕಿನವರೆಗೂ 11 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಬರಬಾರ್ದು ಅಂತೇಳಿ ಮುನ್ಸೂಚನೆ ಇತ್ತು. ಅಂದರೆ ಸೂರ್ಯ ದಗದಗ ಉರಿತಾ ಇದ್ದಾನೆ. ಇನ್ನೊಂದು ಕಡೆ ಯುದ್ಧ ಭೀತಿ. ಆ ಟ್ರಂಪ್ ಇದಕ್ಕೆ ಬಂತ ಅಂತಂದರೆ ಯಾರನ್ನೋ ಸಾಯಿಸಕ್ಕೆ ಬಂದ ಅಂತೇಳಿ ಯಮದೂತನಾಗಿ ಬರೋಂಥ ವಾತಾವರಣ ಇಡೀ ಪ್ರಪಂಚನ ಯುದ್ಧ ಭೀತಿ ಮತ್ತು ಹವಾಮಾನ ವೈಪರೀತ್ಯ ದಗದಗಿಸಿ ಸುಡ್ತಾ ಇದೆ. ದರೆ ಎತ್ತಿ ಉರಿದರೆ ನಿಲ್ಲಬಹುದೇ ಅಣ್ಣ ಅಂತ ಪರಿಸ್ಥಿತಿ ಈ ಪ್ರಪಂಚದಾದ್ಯಂತ ಹರಡ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ಇಂಥ ಒಳ್ಳೆ ಪ್ರೀತಿಯ ಮತ್ತು ತಣ್ಣನೆಯ ಪುಸ್ತಕನ ಪ್ರಕಟ ಮಾಡಿದ್ದಕ್ಕೆ ಇಂದ್ರಬೆಟ್ಟ ಕುಮಾರ್ ಮತ್ತು ಲಕ್ಷ್ಮೀಪತಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾಸ್ಟ್ ಕೆಮಿಸ್ಟ್ರಿನಲ್ಲಿ ಲಕ್ಷ್ಮೀಪತಿ ಸರ್ ಅವರು ಆ ಡೈನಾಮಿಕ್ಸ್ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಾತಿಯವ್ರನ್ನ ಸಿಕ್ಕಾಗ ಆಗುವಂಥ ಒಂದು ಸಣ್ಣ ನಗು ಇದೆಯಲ್ಲ, ಫೇಶಿಯಲಲ್ಲೊಂದು ಎಕ್ಸ್ಪ್ರೆಷನ್ನು, ಅಲ್ಲಿಂದ ಹೋಗ್ಬಿಟ್ಟು ಅದೊಂದು ನಗುವಿಗೆ ಕನ್ವರ್ಟ್ ಆಗೋದು, ಈ ಧಾತುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾವೆ ಅಂತ, ಒಂದು ಕೆಮಿಕಲ್ ರಿಯಾಕ್ಷನ್ನ ಕಾಸ್ಟ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಕೊನೆಗೆ ನಾವು ಯಾವ ರೀತಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಕಾಸ್ಟ್ ವಾಟ್ಸಪ್ ಗ್ರೂಪಿಗೆ ಹೋಗ್ತೀವಿ, ಕಾಸ್ಟ್ ಅಸೋಸಿಯೇಷನಲ್ಲಿ ಹೋಗ್ತೀವಿ, ಒಬ್ಬ ದೇಶದ ಪ್ರಧಾನಮಂತ್ರಿನೋ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಮ್ಮ ಒಂದು ಸಣ್ಣ ಪರಿಚಯ ಕಾಸ್ಟ್ ಕೆಮಿಸ್ಟ್ರಿ ಯಾವ ರೀತಿಯಾಗಿ ಜೋಡಿಸ್ತದೆ ಅಂತ ಸಿಂಪಲ್ ಕೆಮಿಸ್ಟ್ರಿನ ಬಿಡಿಸ್ತಾ ಹೋಗ್ತಾರೆ. ಆ ಡೆಫಿನೇಷನನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ SL ಭೈರಪ್ಪನವರು ಕೂಡ ಕಾಸ್ಟ್ ಕೆಮಿಸ್ಟ್ರಿಯ ಭಾಗವಾಗಿ ಯಾರ್ಯಾರ ಜೊತೆಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ, ಯಾವ್ಯಾವ ಕಾಂಪೌಂಡ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ, ಮತ್ತು ಅದು ಏನನ್ನು ಕಟ್ತಾ ಹೋಗ್ತದೆ ಅಂತ. ಬೇಸಿಕಲಿ ಏನು ಅಂತೇಳಿ ಕಾಸ್ಟ್ ಕೆಮಿಸ್ಟ್ರಿನವರು ಡೆಮಾನ್ಸ್ಟ್ರೇಟ್ ಮಾಡಿದ್ದು ಅಂತ ಹೇಳಿದ್ರೆ, ಈ ಕಾಸ್ಟ್ಗಳ ಒಂದು ಇಂಟ್ರಾಕ್ಷನ್ಸ್ ಏನಿದೆಯಲ್ಲ, ಹೊಸದನ್ನೇನು ಹುಟ್ಟಾಕಲ್ಲ. ಇಲ್ಲಿರುವಂತಹ ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಮತ್ತೆ ಮರುಜೀವ ಅದನ್ನು ಗೊಳಿಸ್ತಾ ಇರ್ತದೆ ಅಂತ. ನೇಪಾಳ ಜಂಜಿ ದಂಗೆಯೋ ದಲಿತ ಬಹುಜನ ಕ್ರಾಂತಿಯೋ ಇದ್ರ ಬಗ್ಗೆ ನನ್ನ ಜೊತೆಗೆ ಲಕ್ಷ್ಮೀಪತಿ ಸರ್ 2-3 ಸಲ ಕೂಡ ಫೋನಲ್ಲಿ ಮಾತಾಡ್ತಾ ಈ ಆಯಾಮಗಳನ್ನು ಹೇಳ್ತಾ ಇರಬೇಕಾದ್ರೆ, ಈ ಆಯಾಮ ಅವಾಗಿನ್ನೂ ತೆರೆದುಕೊಂಡಿರಲಿಲ್ಲ. ಇದು ದಲಿತ ಬಹುಜನ ಕ್ರಾಂತಿಯೋ ಅನ್ನೋದು ಇನ್ನೂ ಅದು ಸ್ಪಷ್ಟವಾಗ್ತಿರಲಿಲ್ಲ. ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ಅವರು ಕೇಳ್ತಾ ಇರುವಂತಹ ಅಪಾಲಜಿಗಳು, ಅಲ್ಲಿರುವಂಥ ಪ್ರಧಾನಮಂತ್ರಿಗಳು ಕೇಳ್ತಾ ಇರುವಂಥ ಅಪಾಲಜಿಗಳು, ಮೊನ್ನೆ ಅವರು ಅಪಾಲಜಿನೂ ಕೇಳಿದ್ದಾರೆ. ಏನು, ನಾನು ಈ ದೇಶದಲ್ಲಿರುವಂಥ ಅಸ್ಪೃಶ್ಯರು ದಲಿತರಿಗೆ ಆದ ಅನ್ಯಾಯಕ್ಕಾಗಿ ನಾನು ಅಪಾಲಜಿ ಕೇಳ್ತಾ ಇದ್ದೀನಿ ಅಂತ. ಈ ಆರ್ಟಿಕಲ್ ಅವರು ಬರೆದಿದ್ದು, ಲಕ್ಷ್ಮೀಪತಿ ಸರ್ ಇದು ಬರೆದಿದ್ದ ಆರ್ಟಿಕಲ್ ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ 25ಕ್ಕೆ ಬರೆದಿದ್ದಾರೆ. ಬಟ್ ಇವತ್ತು ಅವರು ಬರೆದಿದ್ದಂತಹ ಒಂದು ಡೈಮೆನ್ಷನಾಲಿಟಿ ಇದೆಲ್ಲ ಅದು ನಿಜ ಆಗ್ತಾ ಇದೆ. ಇವತ್ತು ನಾನು ಅವರ ಮಂತ್ರಿಮಂಡಲದ ಕಾಂಪೋಸಿಷನ್ ಆಗಿರ್ಬೋದು, ಅಲ್ಲಿ ನಡೀತಿರೋಂಥ ಪೊಲಿಟಿಕ್ಸ್ಗಳನ್ನ ನೋಡ್ತಾ ಇದ್ದೀನಿ. ಈ ವಿಷನ್ ಇಟ್ಕೊಂಡು ಈ ದಲಿತ ಬಹುಜನ ಕ್ರಾಂತಿ ಆಯಿತು, ಅಥವಾ ಜಂಜಿ ಕೇವಲ ತನ್ನ ಡೇಟಾ ಇಂಟರ್ನೆಟ್ಟಿಗೋಸ್ಕರ ಮಾಡಿದಂತಹ ಒಂದು ಸಣ್ಣದಾದಂತಹ ಒಂದು ರಿಯಾಕ್ಷನರಿ ಪೊಲಿಟಿಕ್ಸು ಅಂದ ಇಲ್ಲ, ತುಂಬ ಡೀಪ್ ರೋಟೆಡ್ ಆದಂತಹ ಒಂದು ಪೊಲಿಟಿಕ್ಸ್ ಇದು ಅನ್ನೋದನ್ನು ಲಕ್ಷ್ಮೀಪತಿ ಸರ್ ಹೇಳ್ತಾ ಇದ್ದಾರೆ. ಈಗ ಕಾಸ್ಟ್ ಪೊಲಿಟಿಕ್ಸ್ ಅನ್ನೋ ಪುಸ್ತಕ ಬಂದ ಕೂಡಲೇ ಪೊಲಿಟಿಕಲ್ ಸೋಷಿಯಾಲಜಿಗೆ
ಲಿಟ್ರೇಚರ್ ಇಲ್ಲ, ಲಿಟ್ರೇಚರ್ ಸಿಕ್ತು ಅಂತ. ಈಗ ನೋಡ್ತಾ ಹೋದಂಗೆ ಕಾಸ್ಟ್ ಕೆಮಿಸ್ಟ್ರಿ ಬಗ್ಗೆ ಡೆಫಿನಿಷನ್ಗಳಾಗಲಿ ಅಥವಾ ಕೆಲವು ಡೆಫಿನಿಷನ್ಸ್ಗಳು ಬೇಕಾಗ್ತವೆ. ಡೆಫಿನಿಷನ್ಸು, ಕ್ಯಾರೆಕ್ಟರಿಸ್ಟಿಕ್ಸು, ಮೆರಿಟು, ಡಿಮೆರಿಟ್ಸು ಈ ಥರ ಬರೆದ್ರೆ ಒಳ್ಳೆಯ ಪುಸ್ತಕ ಅಂತ ತಿಳ್ಕೊತಾರೆ. ಆದರೆ ಇಲ್ಲಿ ಸಿಂಥೆಸಿಸ್ ಅಂತಾರೆ. ಅಂದರೆ ಇಡೀ ವಿಷಯವನ್ನು ಸಿಂಥಸೈಸ್ ಮಾಡಿ ಬಂದಿರತಕ್ಕಂಥದ್ದು. ಆಮೇಲೆ ಈ ಮಾತುಕತೆಯೊಳಗೆ ಬರ್ತದಲ್ಲ, ಭಾಳ ಸೀರಿಯಸ್ ಆದ ಅಕಾಡೆಮಿಕ್ ಡಿಬೇಟೇ ಅದು. ನಾವು ಮೇಲ್ನೋಟಕ್ಕೆ ಹಂಗೆ ಅನ್ಸೋಕ್ಕಿಲ್ಲ, ಭಾಳ ಕಾಮನ್ ಸೆನ್ಸ್ ಇದು ಬರಹ ಅಂತ ಹಾಗೆ ಅನ್ನಿಸ್ಬೋದು ಅಂತ ಅನಿಸುತ್ತೆ. ಬಟ್ ಅದು ಭಾಳ ಸೀರಿಯಸ್ ಆದ ಅಕಾಡೆಮಿಕ್ ಸಿಂಥೆಸಿಸ್ ಆಗಿತ್ತು. ಅದರೊಳಗಿನ ಅನೇಕ ವಿಷಯಗಳು ಇದು ಬರಬೇಕಾಗಿತ್ತಲ್ಲ ಅಂತ ಈಗ ನೋಡ್ತಾ ಇದ್ದೆ. ಆಮೇಲೆ ರೀಸೆಂಟಾಗಿ ಇವ್ರ ಬಗ್ಗೆ, ಭೈರಪ್ಪವ್ರ ಬಗ್ಗೆ ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾದೊಳಗೆ ಎಲ್ಲೋ ನೋಡಿದ್ದೆ. ಈ ಥರದ ಆರ್ಟಿಕಲ್ಲು ಡಿಸಪಿಯರ್ ಆಗ್ತಾವ, ನಮ್ಗೆ ಇನ್ನೊಂದು ಸಲ ಸಿಗಲ್ಲ ಅಂತ. ಆಮೇಲೆ ಡೆರಿಡಾ ಬಗ್ಗೆ JNU ಮತ್ತು ಉಳಿದ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ರೆಫರೆನ್ಸಸ್ ಇವೆ, ಓದ್ತಾ ಇದ್ದಾರೆ. ನಮ್ಮ ಕರ್ನಾಟಕದೊಳಗಿಲ್ಲ. ನಮ್ದು ಏನಿದೆ ಅಂತಂದರೆ, ಒಂದು ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಕ್ಯಾಸೆಟ್ಗಳು ರೆಡಿಯಾಗಿರ್ತವೆ, ಅದನ್ನೇ ರೀಸೈಕಲ್ ಮಾಡೋದು ಮುಂದಿನ ವರ್ಷ. ಸೇಮ್ ಜೋಕ್ಸು, ಸೇಮ್ ಎಕ್ಸಾಂಪಲ್ಸು ಕೊಡುವಂಥದ್ದು. ಹೊಸದು ಯಾಕೆ ಓದಬೇಕು ಅಂತ. ಆದರೆ ಈ ಸಂಗ್ರಹ ಏನಿದೆಯಲ್ಲ, ಇದು ಮುಂದೆ ಒಂದು ದಿವಸ ಓದುವ ಕ್ರಮ ಹೇಗಿರ್ತದೆ ಅಂತ ಇದೊಂದು ಚಾಲೆಂಜ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ನಮ್ಮ ವಿದ್ಯಾರ್ಥಿಗಳು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥದ್ದು ಮತ್ತು ಈ ಭಾಷೆನ ತಿಳ್ಕೊಳ್ಳೋಕ್ಕೆ ಒಂದು ಉಪಯೋಗ ಆಗ್ತದೆ. ಮತ್ತು ಪೊಲಿಟಿಕಲ್ ಸೋಷಿಯಾಲಜಿ, ಕಾಸ್ಟ್ ಪೊಲಿಟಿಕಲ್ ಸೋಷಿಯಾಲಜಿಗೂ ಒಂದು ಟೆಕ್ಸ್ಟ್ ಬುಕ್ ಆಗಬಲ್ಲದು ಅಂತ ನನಗನ್ನಿಸ್ತದೆ. ಒಂದು ನಟರಾಜ್ ಉಳಿಯಾರ್ ಮತ್ತೊಂದು ಸರ್. ಯಾಕೆ ಅಂತ ಹೇಳಿದ್ರೆ ನಟರಾಜ್ ಉಳಿಯಾರ್ ಸರು ಪತ್ರಿಕೋದ್ಯಮದ ಮೂಲಕ ಅವರ ಅಧ್ಯಯನಗಳನ್ನು ತೊಡಗಿಸ್ಕೊಂಡವರು. ನಟರಾಜ್ ಉಳಿಯಾರ್ ಅವರ PhD ಥೀಸಸ್ ತೌಲನಿಕ ಅಧ್ಯಯನ, ಆಫ್ರಿಕನ್ ಸಾಹಿತ್ಯದ ಮೇಲೆ ಆಗಿರುವಂಥದ್ದು. ಸರ್ PhDನೂ ಅಷ್ಟೇ ಅಂತರ್ಶಿಸ್ತೀಯ ಅಧ್ಯಯನದಲ್ಲಿ ಸಮಾಜವನ್ನು, ಸಾಹಿತ್ಯವನ್ನು ನೋಡಿರುವಂತಹ ಒಂದು ಕ್ರಮ. ಇಬ್ಬರ ಬರಹದಲ್ಲೂ ಏನಿದೆ ಅಂತ ಹೇಳಿದ್ರೆ, ಒಂದು ಸಮಾಜವನ್ನು ನಾವು ನೋಡುವ ಒಂದು ಚಿಂತನಾಧಾರೆಗಳು. ನಟರಾಜ್ ಉಳಿಯಾರ್ ಹೆಚ್ಚು ಗಾಂಧಿ, ಲೋಹಿಯಾ ಈ ಥರದ ಆಯಾಮಕ್ಕೆ, ಹೆಚ್ಚು ಅಂಬೇಡ್ಕರ್ ಆಯಾಮಕ್ಕೆ ನೋಡ್ತಾರೆ. ಆದರೆ ಸರ್ ಹೆಚ್ಚು ಅಂಬೇಡ್ಕರನ್ನೇ ಹೆಚ್ಚು ಆರಂಭದಲ್ಲಿ ಗಾಂಧಿಯ ಬಗ್ಗೆ ಇತ್ತು. ಅವರ ಬೆತ್ತಲೆ ವೃಕ್ಷದಲ್ಲಿ ಗಾಂಧಿಯ ಏನು ಆ ಒಂದು ಲೈಂಗಿಕತೆಯ ಬಗ್ಗೆ ಇರುವಂಥ ಚರ್ಚೆಗಳೆಲ್ಲ ಬರುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸರ್ ಇಲ್ಲಿದ್ದಾರೆ, ಬಂಜಗೆರೆ ಜಯಪ್ರಕಾಶ್ ಸರ್. ಅವರು ಮತ್ತು ಲಕ್ಷ್ಮೀಪತಿ ಸರ್ ಅವರ ಆ ಚಿಂತನೆಗಳು ಈಕ್ವಲ್ ಪ್ಯಾರಲ್ ಆಗಿ ಹೋಗುತ್ತೆ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಅಧ್ಯಯನಗಳನ್ನು ನಾವು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಥರದ ಅಧ್ಯಯನ ಸಾಧ್ಯತೆಗಳನ್ನು ಕಂಡುಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಅನ್ನುವಂತಹದ್ದು. ಗಾಂಧಿವಾದವನ್ನು ಇಟ್ಕೊಂಡು, ಲೋಹಿಯಾವಾದವನ್ನು ಇಟ್ಕೊಂಡು ಗುಂಪುಗಳಾಗಿ ವಿಶ್ವವಿದ್ಯಾನಿಲಯಗಳನ್ನು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು ಶಿಫ್ಟಿಂಗ್ ಆಗುವಾಗ ಈ ಥರದ ಪುಸ್ತಕಗಳು ಬರ್ತಾ ಇರುವಂಥದ್ದು ಇದು ತುಂಬ ಮುಖ್ಯ ಅನ್ನುವಂತಹದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕದ ಸಾಂಸ್ಕೃತಿಕ ಪರಿಕಲ್ಪನೆಯನ್ನು, ಐಡಿಯಾ ಆಫ್ ಕರ್ನಾಟಕ ಅನ್ನುವಂತಹದ್ದನ್ನು ನಾವು ಇವರ ಚಿಂತನೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜವಾದದ ತೊಡಕು, ಮಾರ್ಕ್ಸ್ವಾದದ ತೊಡಕು, ಅದನ್ನೆಲ್ಲ ಮೀರಿ ಅಂಬೇಡ್ಕರ್ ವಾದ ಹೇಗೆ ಮುಖ್ಯ ಅನ್ನುವಂತಹದ್ದನ್ನು ಅವರು ಕಾಣಿಸ್ಕೊಡ್ತಾರೆ. ಬಾಬಾ ಸಾಹೇಬರನ್ನು ಬಂಡವಾಳ ಮಾಡಿಕೊಂಡು ಅದನ್ನು ರೂಪಿಸ್ಕೊಳ್ತಾ ಇರುವಂಥ, ಬೇರೆ ನೆಲೆಯಲ್ಲಿ ರೂಪಿಸ್ಕೊಳ್ತಾ ಇರುವಂಥ ಚಿಂತನೆಗಳಿಗೆ ಆಲ್ಟರ್ನೇಟಿವ್ ಆದಂತಹ ಒಂದು ಚಿಂತನೆಯನ್ನು ಅವರು ಕಟ್ಕೊಡ್ತಾರೆ. ಮಡಿವಂತಿಕೆಯನ್ನು ಮೀರಿ ಯೋಚಿಸುವಂತಹ ಬೌದ್ಧಿಕತೆಯನ್ನು ಅವರು ರೂಢಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಪಾರಿಭಾಷಿಕತೆಯಿಂದ ಮುಕ್ತವಾಗಿ, ಅಂದರೆ ನಮ್ಮ ಎಲ್ಲ ಬರಹಗಳು ಸಾಹಿತ್ಯದಲ್ಲಿ, ಈಗ DR ನಾಗರಾಜ್ ಅವರನ್ನು ತಗೊಂಡ್ರೆ ತುಂಬ ಕಷ್ಟ ಆಗುತ್ತೆ ಓದುವಾಗ. ಈ ಪುಸ್ತಕವನ್ನು ನೀವು ಓದಿದ್ರೆ ತುಂಬ ಸರಳವಾಗಿ ಪಾಶ್ಚಿಮಾತ್ಯ ಚಿಂತನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಸೆನ್ಸಿಬಲ್ ಆಗಿರ್ತಕ್ಕಂಥ ಪುಸ್ತಕಗಳು ಬಂದಾಗಲೆಲ್ಲ ಸ್ಟೇಟು ಸೆನ್ಸಾರ್ಶಿಪ್ಪನ್ನು ಮಾಡಿಲ್ಲ. ಮತ್ತು ಸೆನ್ಸಾರ್ಶಿಪ್ಪನ್ನು ಮಾಡಿರ್ತಕ್ಕಂಥದ್ದು ಯಾರು ಅನ್ನೋದನ್ನು ನೋಡಿದ್ರೆ, ಬಹುತೇಕ ಸಂದರ್ಭಗಳಲ್ಲಿ ಜಾತಿಯ ಸಂಘಟನೆಗಳೇ ಸೆನ್ಸಾರ್ಶಿಪ್ಪನ್ನು ಮಾಡಿದ್ದಾವೆ. ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದಂದರೆ, PV ನಾರಾಯಣವರ ಧರ್ಮಕಾರಣ ಬಂದಾಗ, ಹಾಗೆಯೇ ಬಂಜಗೆರೆ ಜಯಪ್ರಕಾಶ್ ಅವರ ಆನುದೇವ ವರಗಣವನ್ನು ಬಂದಾಗ, HS ಶಿವಪ್ರಕಾಶ್ ಅವರ ಮಹಾಚೈತ್ರ ಬಂದಾಗ, ಆ ಕೃತಿಗಳಿಗೆ ಸೆನ್ಸಾರ್ಶಿಪ್ ಮಾಡಿದ್ದು ಸ್ಟೇಟ್ ಅಲ್ಲ. ಸ್ಟೇಟ್ ಜಾತಿಯ ಸಂಘಟನೆಯ ಒತ್ತಡಗಳಿಗೆ ಮಣಿದು ಅವುಗಳನ್ನು ಸೆನ್ಸಾರ್ಶಿಪ್ ಮಾಡಬೇಕಾಯಿತು. ಸೊ ಈ ಕಾರಣಕ್ಕೆ ನಮ್ಮೊಳಗಿನ ಜಾತಿಯನ್ನು ಕೆದಕಿ ಅವುಗಳ ಕಾರ್ಯಸ್ವರೂಪವನ್ನು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಲಕ್ಷ್ಮೀಪತಿ ಸರ್ ಇಟ್ಟಿರ್ತಕ್ಕಂಥ ಹೆಜ್ಜೆ ಭಾಳ ದೊಡ್ಡದು. ಇಂಗ್ಲೀಷಲ್ಲಿ ಒಂದು ಪುಸ್ತಕ ಇದೆ, ಅದು ನಾರ್ವೇಜಿಯನ್ ಭಾಷೆಯಿಂದ ಬಂದಿರತಕ್ಕಂಥದ್ದು, ಆ್ಯನ್ ಎನಿಮಿ ಆಫ್ ದ ಪೀಪಲ್ ಅಂತ.
ಅದರ ನಾಯಕ ಆ ಒಂದು ಪಟ್ಟಣ ಇದೆ, ಆ ಪಟ್ಟಣದ ಇಡೀ ಆರ್ಥಿಕ ಚಟುವಟಿಕೆಗಳು ಪ್ರವಾಸೋದ್ಯಮದ ಮೇಲೆ ನಿಂತಿರ್ತದೆ. ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಪ್ರವಾಸೋದ್ಯಮಿಗಳು ಆ ಪಟ್ಟಣದ ಒಳಗಿರುವ ಒಂದು ಈಜುಕೊಳದಲ್ಲಿ ಮೋಜನ್ನು ಮಾಡಲಿಕ್ಕೆ ಬಯಸ್ತಾ ಇರ್ತಾರೆ. ಅಲ್ಲಿ ಇದ್ದಂಥ ಒಬ್ಬ ಥಾಮಸ್ ಸ್ಟಾಕ್ಮನ್ ಅಂತಕ್ಕಂಥ ವೈದ್ಯ ವಿಜ್ಞಾನಿ ಈ ಕೊಳದಲ್ಲಿ ಈಜಾಡಿದ್ರೆ ರೋಗ ಬರ್ತದೆ ಅಂತಕ್ಕಂಥದ್ದನ್ನು ಕಂಡುಹಿಡಿತಾನೆ. ಆಗ ಅವನು ಅಲ್ಲಿ ಬರುವ ಎಲ್ಲ ಪ್ರವಾಸಿಗರಿಗೆ ಹೇಳ್ತಾ ಹೋಗ್ತಾನೆ. ಸಹಜವಾಗಿ ಆ ಪಟ್ಟಣದ ಆದಾಯಕ್ಕೆ ಕೋತ ಬೀಳ್ತದೆ. ಕೋತ ಬಿದ್ದ ತಕ್ಷಣ ಅಲ್ಲಿನ ಎಲ್ಲ ಜನರು ಥಾಮಸ್ ಸ್ಟಾಕ್ಮನ್ ಮೇಲೆ ಒತ್ತಡವನ್ನು ಏರ್ತಾರೆ, ಈ ಸತ್ಯವನ್ನು ನೀನು ಯಾರಿಗೂ ಹೇಳಬಾರ್ದು ಅಂತ. ಸೊ ಅವನು ಸಹಜವಾಗಿ ಜನಗಳ ಕಣ್ಣಲ್ಲಿ ಎನಿಮಿ ಆಫ್ ದ ಪೀಪಲ್ ಆಗಿ ಕಾಣ್ತಾನೆ. ಭಾರತೀಯ ಸಮಾಜದ ಕೇಡಾಗಿರುವ ಜಾತಿಯ ಬಗ್ಗೆ ಯಾರು ಮಾತನಾಡ್ತಾರೋ ಅವರು ಈ ಸಮಾಜದ ಕೇಡಿಗರಾಗಿಯೇ ಕಾಣಿಸ್ತಾರೆ. ಆದರೆ ವಾಸ್ತವವಾಗಿ ನೋಡಿದ್ರೆ ಯಾರು ಥಾಮಸ್ ಸ್ಟಾಕ್ಮನ್ನ ಕೆಲಸವನ್ನು ಮಾಡ್ತಾರೋ ಅವರು ಎನಿಮಿ ಆಫ್ ದ ಪೀಪಲ್ ಆಗಿರೋದಿಲ್ಲ, ಫ್ರೆಂಡ್ ಆಫ್ ದ ಪೀಪಲ್ ಆಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಪತಿ ನನಗೆ ಒಂದು ವಿಸ್ಮಯನೇ ಯಾವತ್ತೂ. ನಾನು ಕಂಡಾಗಿಂದ ನಾನು ಯಾವುದೋ ಒಂದು ನಾಟಕ ಬರೆಯೋಕ್ಕೆ ಹೋಗಿದ್ದೆ, ನಾನು ಬೀದಿ ನಾಟಕ ಕನಕಪುರಕ್ಕೆ, ಚಸ್ರಾ ಅವರ ಅಂಗಳದಲ್ಲೇ, ಮನೆ ಅಂಗಳದಲ್ಲೇ ಅದು ತಾಲೀಮು ನಡೀತಾ ಇದ್ದು. ಆವಾಗಿಂದನೂ ನನಗೆ ಗೊತ್ತವರು, ಆ ಕಾಲದಿಂದನೂ ಕೂಡ. ಅದೆಲ್ಲಕ್ಕಿಂತನೂ ನನಗೆ ಭಾಳ ಇಷ್ಟ ಆಗೋದೇನು ಅಂತಂದರೆ ಅವ್ರ ಕ್ಯಾಪ್ಷನ್ಸನ್ನು ಕೊಡೋ ರೀತಿ, ಶೀರ್ಷಿಕೆಗಳನ್ನು ಕೊಡೋ ರೀತಿ. ಈ ಕೃತಿಯಲ್ಲೂ ಕೂಡ ಅವ್ರು ಕೊಟ್ಟಿರೋ ಶೀರ್ಷಿಕೆಗಳು ಎಷ್ಟು ಸುಂದರವಾಗಿದ್ದಾವೆ ಅಂತಂದರೆ, ಈಗ ನಾನು ಪತ್ರಕರ್ತ ಆಗಿರೋದ್ರಿಂದ ನನಗೆ ಅದು ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಅವ್ರು ಕೊಡೋವಂಥ ಟೈಟಲ್ಸ್, ಕ್ಯಾಪ್ಷನ್ಸ್, ಲಂಕೇಶ್ ಕೊಡ್ತಾ ಇರೋ ಕ್ಯಾಪ್ಷನ್ಗಳು ಅಥವಾ ಬಾಬಾ ಸಾಹೇಬರು ಕೊಡೋ ಕ್ಯಾಪ್ಷನ್ಗಳು. ಆ ರೀತಿಯಲ್ಲಿ ಇವರು ಈ ರೀತಿಯಲ್ಲಿ ಒಂದು ಕ್ಯಾಪ್ಷನ್ನಲ್ಲೇ ಅವರು ಒಂದು ದೊಡ್ಡ ತಿಳುವಳಿಕೆಯನ್ನು ಮುಟ್ಟಿಸ್ಬಿಡ್ತಾರೆ ಅವರು. ನನಗೆ ಫಸ್ಟ್ ಏನಾಯಿತು ಅಂತಂದರೆ ಇವರು ಕ್ಯಾಸ್ಟ್ ಕೆಮಿಸ್ಟ್ರಿ ಅನ್ನೋವಂಥ ಒಂದು ವೊಕ್ಯಾಬ್ಯುಲರಿನ ಕೊಟ್ಟರು. ನನಗೆ ಭಾಳ ಖುಷಿ ಆಯ್ತಿದ್ದು, ಏನು ಇಷ್ಟು ಕಿಡಿಗೇಡಿತನವಾಗಿದೆಯಲ್ಲ ಇದು ಅಂತ. ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ತಕ್ಷಣಕ್ಕೆ ನನಗೊಂದು ನೆನಪಾಯಿತು. ಬಹುಶಃ ಕೇಳಿರ್ತೀರೋ ಇಲ್ವೋ ಗೊತ್ತಿಲ್ಲ, ಕೊಮ್ಮನಹಳ್ಳಿ ನಂಜುಂಡ ಅಂತ ಒಬ್ಬ ಲೆಜೆಂಡ್ರಿ ಕಳ್ಳ ಇದ್ದ. ಅವನ್ನ ಯಾವ ಜೈಲಿಗೆ ಹಾಕಿದ್ರು ಕೂಡ ತಪ್ಪಿಸ್ಕೊಂಡು ಬರ್ತಾನೆ ಅಂತ ಭಾಳ ದೊಡ್ಡ ಇದಿತ್ತು. ಬೆಳಗಾಂ ಜೈಲಲ್ಲಿ ಇರ್ತಾನೆ. ಎಚ್ ಎಲ್ ನಾಗೇಗೌಡರು ಹೋಗಿ ಅವನ್ನ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡ್ತಾ ಅವನೊಂದು ಪ್ರಶ್ನೆ ಕೇಳ್ತಾನೆ, ಕಳ್ತನ ಅಂದರೆ ಏನು ಅಂತ. ತಕ್ಷಣ ಹೇಳ್ತಾನೆ ಅವನು, ಕಳ್ತನ ಅಂದರೆ ಒಂದು ಕೆಮಿಸ್ಟ್ರಿ ಸರ್ ಅಂತ ಹೇಳ್ತಾನೆ. ಕಳ್ತನ ಒಂದು ಕೆಮಿಸ್ಟ್ರಿ ಅಂತ ಹೇಳ್ತಾನೆ. ಅದು ನೆನಪಾಯಿತು ನನಗೆ. ಹಾಗೇ ಮಿನಿ, ಅದೊಂದೇ ಅಲ್ಲ, ಬೇಕಾದಷ್ಟು ಆ ರೀತಿಯಲ್ಲಿ ಲಕ್ಷ್ಮೀಪತಿಯವರ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ನಾನು ಕೆಲವು ಅವ್ರು ಹೇಳೋದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಿರ್ತೀನಿ. ಅವ್ರು ಹೇಳೋವಂಥ ನುಡಿಕಟ್ಟುಗಳನ್ನು ಬೇರೆ ಡೈಮೆನ್ಷನಲ್ಲಿ ಇದಕ್ಕೇನಾದ್ರು ಸೇರ್ಸೋಕ್ಕಾಗುತ್ತಾ ಅಥವಾ ಏನಾದ್ರು ಯೋಚನೆ ಮಾಡೋಕ್ಕಾಗುತ್ತಾ ಅನ್ನೋಷ್ಟು ಶಾರ್ಪಾಗಿರುತ್ತೆ ಮತ್ತು ಇನ್ಸೈಟ್ಫುಲ್ ಆಗಿರುತ್ತೆ. ಆ ಕಾರಣಕ್ಕಾಗಿ ನನಗೆ ಪತಿ ಭಾಳ ಒಂದು ಸ್ವಲ್ಪ ತುಂಟತನನೇ ಅನಿಸೋದು ನನಗೆ. ಅವರು ಕ್ರಿಯೇಟ್ ಮಾಡೋವಂಥ ವೊಕ್ಯಾಬ್ಯುಲರಿ. ಈ ಸಮಾಜಶಾಸ್ತ್ರಜ್ಞರಲ್ಲಿ ಒಂದು ಸ್ವಲ್ಪ ತುಂಟ ಸಮಾಜಶಾಸ್ತ್ರಜ್ಞ ಅಂತ ಕರಿಬೋದೇನೋ ಇವರನ್ನು. ಮಿಸ್ಚೀಫ್ ಅಂತೀವಲ್ಲ, ಸುಮ್ಮನೆ ಆ ಥರ ಬೇಕಾಗುತ್ತೆ ಕಿಡಿಗೇಡಿತಾನೆ. ಕೆಲವನ್ನೆಲ್ಲ ರೂಢಿಗತವಾಗಿರೋಂಥ ಆಲೋಚನಾ ಕ್ರಮಗಳನ್ನು ಬದಲಿಸೋದಕ್ಕೆ ಈ ರೀತಿಯಲ್ಲಿ ಕೆಲವು ಬ್ಯೂಟಿಫುಲ್ ಆಗಿರುವಂಥ ಎಕ್ಸರ್ಸೈಸ್ ಬೇಕಾಗುತ್ತೆ. ತುಂಬ ಒಳ್ಳೆ ಕೊಡುಗೆ ಇದೆ ಅವ್ರದ್ದು ಈ ದಿಕ್ಕಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೆಲ್ಲೋ ದನಿ ಡಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾಗ ಅಲ್ಲೆಲ್ಲಿ ಏನೇನೋ ಮಾಡ್ತಾ ಇರ್ತೀವಿ ನಾವು ಆ್ಯಕ್ಚುಲಿ ವೇದಿಕೆಗೆ ಬಂದು ಮಾತಾಡೋ ಅಂತ ಅಲ್ವೇ ಇಲ್ಲ, ನನಗೆ ವೇದಿಕೆ ಭಾಷೆನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಏನೋ ಅಲ್ಲಿ ಯಾವುದೋ ಸಣ್ಣದಾಗಿ ಒಂದು ಮಾಡ್ತಿರ್ತೀವಿ. ಮೊನ್ನೆ ಒಂದು ಯುಗಾದಿ ಹಬ್ಬದಲ್ಲಿ ಒಂದು ಮಾಂಸ ಮಾರಾಟದ್ದು ಮಾಡಿದ್ರು, ಗುಡ್ಡೆ ಮಾಂಸದ್ದು. ಸೊ ಅದು ತಕ್ಷಣ ಅವರಿಗೆ ಒಂದು ದೊಡ್ಡ ಪೊಲಿಟಿಕಲ್ ಒಂದು ನಡೆಯಾಗಿ ಕಾಣ್ತಾ ಇರುತ್ತೆ ಅವ್ರಿಗೆ. ಒಂದು ಜ್ಯೋತಿ ಬಾಪುಲೆ ಕುರಿ ಸೊಸೈಟಿ ಅಂತ ಮಾಡಿಬಿಟ್ಟು ಅದನ್ನು ಮಾಡ್ತಾಯಿದ್ವಿ. ಸೊ ಆಗ ತಕ್ಷಣ ನನಗೆ ಫೋನ್ ಮಾಡ್ತಾರೆ ಅಥವಾ ಇನ್ನೆಲ್ಲೋ ವಾಟ್ಸಪ್ಪಲ್ಲಿ ಅದನ್ನು ನನಗೆ ಮೋಟಿವೇಟ್ ಮಾಡ್ತಾರೆ. ಸೊ ಇದೇ ಥರದ್ದು ಎಷ್ಟು ಅವರು ಇವೆಲ್ಲ ಸಣ್ಣ ಸಂಗತಿಗಳು ಹಿಂದೆ ಇರ್ತಾರೆ ಅಂದರೆ, ನಮ್ಮ ಈ ಪ್ರೇಮ ಬಂದಿದ್ದಾರೆ ಅವರಿಗೆಲ್ಲ ಇಲ್ಲಿ ಅವಕಾಶ ಕೊಡಬೇಕಾಯಿತು. ಅವರು ಕ್ಯಾಸ್ಟ್ ಕೆಮಿಸ್ಟ್ರಿ ಅಲೋ ಮಾಡಿಲ್ಲ ಅವ್ರಿಗೆ. ಅವರು ಎಲ್ಲೋ ಹಟ್ಟಿಲಿ ಹೆಣ್ಮಕ್ಳುಗಳನ್ನ ಏನೋ ಮಾಡ್ತಿದ್ದಾಗ, ನೋಡಮ್ಮ ನೀನು ಒಬ್ಬಳೇ ಒದ್ದಾಡ್ತೀಯ, ಹಂಗೆ ಬೇಡ, ಅದಕ್ಕೊಂದು ಸಾಂಸ್ಕೃತಿಕ ರೂಪ ಕೊಡೋಣ ಅಂತ ಒಂದು ಗಣೇ ಟ್ರಸ್ಟ್ ಅಂತ ಮಾಡಿ ಅದರಲ್ಲಿ ಏನೇನೋ ಮೊನ್ನೆ ಒಂದು ಸೆಮಿನಾರ್ ಆಯಿತು ಶಿರಾದಲ್ಲಿ. ಎಷ್ಟು ಚೆನ್ನಾಗಾಯಿತು ಅಂದರೆ ಅಲ್ಲಿ ಬಂದವರು ಬಹುತೇಕ OBCಗಳೇ ಇದ್ದರು. ಆದರೆ ಅವರು ಎಷ್ಟು ಚೆನ್ನಾಗಿ ಅವ್ರನ್ನ ಕಟ್ಟಿಬಿಟ್ಟಿದ್ದಾರೆ ಅಂತಂದರೆ, ಅವ್ರು ಅಷ್ಟೂ ಜನ ಅಂಬೇಡ್ಕರ್ ಪ್ರಜ್ಞೆ ಒಳಗೆ ಈಗಾಗಲೇ ಏನೇನೋ ಅಬ್ಜೆಕ್ಷನ್ ಆಗ್ತಿದ್ದು. ಮುಟ್ಟಿನ ಬಗ್ಗೆ ಇದಲ್ಲ, ನಮ್ಮ ಅದು ಗಾಯಗಳ ಬಗ್ಗೆ ಮಾತಾಡೋದಲ್ಲ, ನಾವು ಸಾಂಸ್ಕೃತಿಕ ಸಿರಿವಂತಿಗೆ ಮಾತಾಡಬೇಕು ಅನ್ನೋರೆಲ್ಲ ಅವತ್ತು ಸುಮ್ಮನಾಗಿ ಅಂಬೇಡ್ಕರ್ ಪ್ರಜ್ಞೆ ಒಳಗೆ ನಡೆದೇ ಬಂದ್ಬಿಟ್ರೆ ಏನೋ ಅನ್ನಂಗೆ ಇದ್ರದು. ಸೊ ಇದು ಲಕ್ಷ್ಮೀಪತಿಗೆ ಇರೋ ಒಂದು ತಾಕತ್ತು.